ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದ ಮುಖಾಂತರ ನಿಮಗೆ ಸ್ಟಾಪ್ ಲಾಸ್ ಹಂಟಿಂಗ್ ಅಂದ್ರೆ ಹೆಂಗೆ, ಅದೊಂದು ಲೈವ್ ಚಾಟ್ ಅಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ಸಹ ನಾನು ತೋರಿಸ್ತೇನೆ. ನಿಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ, ಹೆಂಗೆ ಒಂದು ಸ್ಟಾಪ್ ಹಂಟಿಂಗ್ ಎಷ್ಟು ಈಸಿಯಾಗಿ ನಡೆಯುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಇತ್ತೀಚೆಗೆ ಒಬ್ಬ ಸಬ್ಸ್ಕ್ರೈಬರ್ ನನಗೆ ಒಂದು ವಾಟ್ಸ್ಆಪ್ ಮಾಡಿದ್ರು. ಸರ್, ಈ ಯಾವುದೇ ಒಂದು ಟೈಮಲ್ಲಿ ನಾನು ಈಗ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಬೇಸಿಸ್ ಮೇಲೆ ನಾನು ಟ್ರೇಡ್ ಮಾಡಿದ್ರೆ ನನ್ನ ಸ್ಟಾಪ್ ಲಾಸ್ ಹಿಟ್ ಆದ್ಮೇಲೆ ನೆಕ್ಸ್ಟ್ ಅದನ್ನ ನನ್ನ ಒಂದು ಅನಾಲಿಸಿಸ್ ಏನ್ ಮಾಡಿದೆ ಅದ್ರ ಪ್ರಕಾರ ಹೋಗುತ್ತೆ. ಏನಕ್ಕೆ ಹಿಂಗಾಗುತ್ತೆ, ಯಾವ ಒಂದು ಪರ್ಪಸ್ಗೋಸ್ಕರ ಒಂದು ಆಗುತ್ತೆ ಒಂದು ಇನ್ಫಾರ್ಮೇಶನ್ಸ್ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು, ಅದಕ್ಕೋಸ್ಕರ ಈ ಒಂದು ಸ್ಟಾಪ್ ಲಾಸ್ ಹಂಟಿಂಗ್ ಅದ್ರ ಜೊತೆಗೆ ಈ ಟ್ರಾಪ್ಸ್ ಅಂತ ಏನ್ ಕರೀತಾರೆ ಅದನ್ನ ಒಂದು ಸೀಕ್ವೆನ್ಸ್ ಆಗಿ ಒಂದು ಮಾಡಕ್ಕೆ ಒಂದು ಪ್ಲಾನಿಂಗ್ ಮಾಡ್ತಾ ಇದ್ದೀನಿ. ಇದರ ಮುಂದಿನ ನೆಕ್ಸ್ಟ್ ಪಾರ್ಟ್ ಏನಾದ್ರು ಬೇಕಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿದ್ರೆ ನಾನು ಮತ್ತೆ ಈ ಒಂದು ಪಾರ್ಟ್ 2ನ ಸಹ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ, ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನಾವು ಶೇರ್ ಮಾಡುವಂತ ಇನ್ಫಾರ್ಮೇಶನ್ ಯಾವ ಪರ್ಪಸ್ಗೆ? ಎಸ್, ಎಕ್ಸಾಕ್ಟ್ಲಿ, ನೀವು ರೈಟ್. ನಿಮ್ಮ ಒಂದು ಎಜುಕೇಶನ್ ಮತ್ತೆ ಒಂದು ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಇದು ನಮ್ಮ ಚಾನಲ್ನ ಒಂದು ಡಿಸ್ಕ್ಲೇಮರ್. ಓಕೆ, ಫೈನ್. ಈಗ ಈ ಒಂದು ಬ್ಲಾಕ್ ಸ್ಕ್ರೀನ್ ಅಲ್ಲಿ ನಾನು ನಿಮಗೆ ಒಂದು ಚಾರ್ಟ್ ತೋರಿಸ್ತೀನಿ, ಯಾವ ರೀತಿ ಒಂದು ವರ್ಕ್ ಆಗುತ್ತೆ ಅಂತ. ಎಕ್ಸಾಂಪಲ್ ಅನ್ಕೊಳ್ಳಿ, ಯಾವುದೇ ಒಬ್ಬ ಟ್ರೈನರ್ ಒಂದು ಟ್ರೈನಿಂಗ್ ಮಾಡ್ಬೇಕಾದ್ರೆ ಏನ್ ಹೇಳ್ತಾರೆ, ನೋಡಪ್ಪ ಈ ರೀತಿ ಇಲ್ಲೊಂದು ಸಪೋರ್ಟ್ ಅಂತ ಇರುತ್ತೆ, ಇಲ್ಲೊಂದು ರೆಸಿಸ್ಟೆನ್ಸ್ ಅಂತ ಇರುತ್ತೆ. ರೆಸಿಸ್ಟೆನ್ಸ್ ಅಂತ ಬಂದ್ರೆ ಸ್ಟಾಕ್ ಅಥವಾ ಒಂದು ಪ್ರಾಡಕ್ಟ್ ಕೆಳಗಡೆ ಬೀಳುತ್ತೆ. ಅದ್ರ ಜೊತೆಗೆ ರೆಡ್ ಅಲ್ಲಿ ತೋರಿಸ್ಬಿಡ್ತೇನೆ ನಿಮ್ಗೆ ಈಸಿ ಆಗುತ್ತೆ ಅಂತ. ಓಕೆ, ರೆಸಿಸ್ಟೆನ್ಸ್ ಅಲ್ಲಿ ಬಂದಿದ ತಕ್ಷಣ ಸ್ಟಾಕ್ ಕೆಳಗಡೆ ಬೀಳುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಸಪೋರ್ಟ್ ಅಂತ ಬಂತು ಅಂತ ಹೇಳಿದ್ರೆ ಸ್ಟಾಕ್ ಇಲ್ಲಿಂದ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಹೇಳ್ತಾರೆ. ಇದು ವೆರಿ ವೆರಿ ಒಂದು ಟೆಕ್ಸ್ಟ್ ಬುಕ್ ನಾಲೆಜ್ ಅಂತಾನೆ ಹೇಳ್ಬೋದು. ಬಟ್ ಇದೇ ರೀತಿ ವರ್ಕ್ ಆಗ್ಬಿಟ್ರೆ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನೀವು ಯಾವ ಒಂದು ರೆಗ್ಯುಲರ್ ಜಾಬ್ಗೆ ಹೋಗೋದೇ ಇಲ್ಲ. ಎಲ್ಲ ಬಿಟ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ನ ಮಾನಿಟರ್ ಮಾಡ್ಕೊಂಡು ಬೆಳಗ್ಗೆ 9 ಕಾಲಿಂದ ಮಧ್ಯಾಹ್ನ 3:30 ಗಂಟೆ ಅಲ್ಲೇ ಕುತ್ಕೊಂತೀರಿ. ಅಕಸ್ಮಾತ್ ಕಾಮೋಡಿಟಿ ಮಾಡಿದ್ರೆ ರಾತ್ರಿ 11:30 ಗಂಟೆ ಅಲ್ಲೇ ಕುತ್ಕೊಂತೀರಿ. ಅಥವಾ ಕ್ರಿಪ್ಟೋ ಕರೆನ್ಸಿ ಮಾಡಿದ್ರೆ 24 hours ನೀವು ಸಿಸ್ಟಮ್ ಮುಂದೆ ಕುತ್ಕೊಂಡು ಮಲ್ಟಿಪಲ್ ಹಣ ಮಾಡ್ತಾನೆ ಇರ್ಬೋದಲ್ವಾ. ಅದಕ್ಕೋಸ್ಕರ ಯಾವುದೇ ಒಂದು ಟ್ರೆಂಡ್ ಒಂದು ಕಂಟಿನ್ಯೂಷನ್ ಆಗ್ಬೇಕಾದ್ರೆ ಅದರದೇ ಆದಂತ ಒಂದು ಲಿಕ್ವಿಡಿಟಿ ಬೇಕಾಗುತ್ತೆ. ಲಿಕ್ವಿಡಿಟಿ ಅಂದ್ರೆ ಏನು? ಈಗ ನೀವು ಬೈ ಮಾಡೋದು 1 ಲಾಟ್ 2 ಲಾಟ್ 10 ಲಾಟ್ 20 ಲಾಟ್ ಬೈ ಮಾಡ್ತೀವಿ. ಬಟ್ ಬಿಗ್ ಬಾಯ್ಸ್ ಈ FII ಮತ್ತೆ DIS ಏನ್ ಬೈ ಮಾಡ್ತಾರೆ, ಅದ್ರ ಜೊತೆಗೆ ಈ ಮ್ಯಾನಿಪುಲೇಟರ್ಸ್ ಏನ್ ಬೈ ಮಾಡ್ತಾರೆ, ಅವ್ರು ಬೈ ಮಾಡುವಂತ ಅಥವಾ ಸೆಲ್ ಮಾಡುವಂತ ಕ್ವಾಂಟಿಟಿ ಬಂದು ತುಂಬಾ ತುಂಬಾ ಹ್ಯೂಜ್. ಆ ಒಂದು ಹ್ಯೂಜ್ ಕ್ವಾಂಟಿಟಿ ಅವ್ರು ಬೈ ಅಥವಾ ಸೆಲ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಆಪೋಸಿಟ್ ಪರ್ಸನ್ ಇರಲೇಬೇಕು. ಇವಾಗ ಬೈ ಮಾಡ್ಬೇಕಾದ್ರೆ ಇನ್ನೊಬ್ರು ಸೆಲ್ ಇರಬೇಕು, ಸೆಲ್ ಮಾಡಿದ್ರೆ ಇನ್ನೊಬ್ರು ಬೈ ಮಾಡಕ್ಕೆ ಇರಲೇಬೇಕು. ಈ ರೀತಿ ಲಿಕ್ವಿಡಿಟಿ ಯಾವುದೇ ಒಂದು ಸ್ಟಾಕ್ ಅಲ್ಲಿ ಯಾವುದೇ ಒಂದು ಇಂಡೈಸಸ್ ಅಲ್ಲಿ ಇಮಿಡಿಯೇಟ್ ಅವ್ರಿಗೆ ಸಿಕ್ಕೋದಿಲ್ಲ. ಆ ಸಿಕ್ಕುವಂತ ಏರಿಯಾ ಯಾವುದು? ಈ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಏರಿಯಾಗಳು. ಓಕೆ, ಆ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಏರಿಯಾಗಳಲ್ಲಿ ಸಿಕ್ಕಾಪಟ್ಟೆ ಜನ ಸ್ಟಾಪ್ ಲಾಸ್ಗಳನ್ನ ಇಟ್ಟಿರ್ತಾರೆ. ಆ ಒಂದು ಸ್ಟಾಪ್ ಲಾಸ್ಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ನೆಕ್ಸ್ಟ್ ಆ ಒಂದು ಸ್ಟಾಕ್ ಅಥವಾ ಆ ಒಂದು ಇಂಡೈಸಸ್ ನೀವು ಎಕ್ಸ್ಪೆಕ್ಟ್ ಮಾಡಿದಂತ ಒಂದು ಟ್ರೆಂಡ್ ಪ್ರಕಾರ ಹೋಗುತ್ತೆ. ಇದು ಲಾಜಿಕ್ ಸ್ನೇಹಿತರೆ. ಓಕೆ, ಇದನ್ನ ಟ್ರೈನಿಂಗ್ ಅಲ್ಲಿ ಸಹ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲನೇಷನ್ಸ್ ಕೊಡೋದ್ರಿಂದ ನಿಮ್ಗೆ ಅಲ್ಲೊಂದು ಐಡಿಯಾ ಬರುತ್ತೆ. ಬಟ್ ಈಗ ಒಂದು ಜಸ್ಟ್ ಒಂದು ಬ್ರೀಫ್ ಐಡಿಯಾನ ತಿಳ್ಕೊಳ್ಳಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಇದು ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ನ ಒಂದು ವೆರಿ ವೆರಿ ಬೇಸಿಕ್ ಇನ್ಫಾರ್ಮೇಶನ್. ಸುಮಾರು ಜನ ಯಾರಾದ್ರೂ ನಿಮಗೆ ರೆಸಿಸ್ಟೆನ್ಸ್ ಹತ್ರ ಬಂದಿದ ತಕ್ಷಣ ಸೆಲ್ ಮಾಡು, ಸಪೋರ್ಟ್ ಹತ್ರ ಬಂದಿದ ತಕ್ಷಣ ಬೈ ಮಾಡಿದ್ರೆ ಆ ರೀತಿ ಮಾಡಕ್ ಹೋಗ್ಬಿಡಿ ಬಿಕಾಸ್ ಅದರದ್ದೇ ಆದಂತ ಒಂದು ಲಾಜಿಕಲ್ ಇದ್ದೇ ಇರುತ್ತೆ. ಓಕೆ, ಇದು ಒಂದು ಬೇಸಿಕ್ ಇನ್ಫಾರ್ಮೇಶನ್. ಇದಾದ್ಮೇಲೆ ಇದನ್ನ ನಾನು ಲೈವ್ ಒಂದು ಚಾರ್ಟ್ ಅಲ್ಲಿ ಸಹ ತೋರಿಸ್ಕೊಡ್ತೀನಿ. ಅದೇ ನಾನು ಟೈಟ್ಲ್ ಕೊಟ್ಟಿರೋದು. ಇದು ಒಂದು ಸ್ಟಾಪ್ ಲಾಸ್ ಹಂಟಿಂಗ್ ನ ಒಂದು ಪಿಕ್ಚರೈಸೇಷನ್ ಒಂದು ಫಾರ್ಮೆಟ್ ಅಂತಾನೆ ಹೇಳ್ಬೋದು. ನೋಡ್ಬೋದು, ಈ ಒಂದು ಫಾರ್ಮೆಟ್ ಅಲ್ಲಿ ಎಕ್ಸಾಂಪಲ್ ಪೆನ್ ತಗೊಂತೀನಿ. ಯಾವ ಕಲರ್ ತಗೊಂಡ್ಲಿ? ಓಕೆ, ಬ್ಲೂ ಕಲರ್ ತಗೊಂತೀನಿ. ಈಸಿ ಆಗುತ್ತೆ. ಓಕೆ, ನೋಡ್ಬೋದು ಈ ಒಂದು ಸ್ಟಾಕ್ ಅಥವಾ ಈ ಒಂದು ಇಂಡೈಸಿಸ್ ಅಂತ ಹೇಳ್ಬೋದು. ಈ ಒಂದು ಇಂಡೈಸಿಸ್ ಕಂಪ್ಲೀಟ್ ಡೌನ್ ಟ್ರೆಂಡ್ ಬಂದ್ಮೇಲೆ ಒಂದು ಲೆವೆಲ್ ಅಲ್ಲಿ ನಮಗೆ ಒಂದು ಝೋನ್ ನ ಕ್ರಿಯೇಷನ್ ಮಾಡ್ತು. ಅದಾದ್ಮೇಲೆ ಝೋನ್ ಬಂದ್ಮೇಲೆ ಏನಾಗುತ್ತೆ ನೆಕ್ಸ್ಟ್ ನೀವು ಅನ್ಕೊಂತೀರಾ, ಮತ್ತೆ ಬ್ಯಾಕ್ ಒಂದು ಪ್ರೀವಿಯಸ್ ಒಂದು ಟ್ರೆಂಡ್ ನ ನೋಡ್ಕೊಂಡು ಓಕೆ ಇದೊಂದು ಡಿಮಾಂಡ್ ಝೋನ್ ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ. ಓಕೆ, ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ನೀವೇನ್ ಮಾಡ್ತೀರಾ, ಈ ಒಂದು ಏನಾದ್ರೂ ಒಂದು ಚಾರ್ಟ್ ಅದೇ ಲೆವೆಲ್ಗೆ ಮತ್ತೆ ಫಾರ್ಮೇಶನ್ಸ್ ಆಗಿದ ತಕ್ಷಣ ಎಕ್ಸಾಂಪಲ್ ನೀವು ಇಲ್ಲಿ ಬೈ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಬಿಕಾಸ್ ಇದೊಂದು ಸಪೋರ್ಟ್ ಝೋನ್ ಕ್ರಿಯೇಷನ್ ಮಾಡಿದೆ, ಇಲ್ಲಿ ನಾನು ಬೈ ಮಾಡಿದ್ರೆ ಇಲ್ಲಿಂದ ಸ್ಟಾಕ್ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ. ಮಾಡಿದ್ಮೇಲೆ ನೀವೇನ್ ಅನ್ಕೊಂತೀರಾ, ಓಕೆ ನನ್ನ ಒಂದು ಏನಂತಾರೆ ಒಂದು ಟಾರ್ಗೆಟ್ ಇಲ್ಲಿ ಗಂಟೆ ಇಡ್ಬೋದು ಅಥವಾ ಇಲ್ಲಿ ಗಂಟೆ ಇಡ್ಬೋದು ಅಥವಾ ಇಲ್ಲಿ ಗಂಟೆ ಇಡ್ಬೋದು, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ ನಿಮ್ಮ ಒಂದು ಟೆಕ್ನಿಕಲ್ ಅಥವಾ ನಿಮ್ಮ ಒಂದು ಸ್ಟ್ರಾಟಜಿ ಬೇಸಿಸ್ ಮೇಲೆ. ಓಕೆ, ಇದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಾಕ್ ಇಲ್ಲಿ ಹೋಗುತ್ತೆ, ನೀವು ಸಿಕ್ಕಾಪಟ್ಟೆ ಖುಷಿ ಆಗ್ತಾರ. ಏನಪ್ಪ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಹೋಗ್ತಾ ಇದ್ದೀನಿ, ನಾನು ಎಕ್ಸ್ಪರ್ಟ್ ಆಗ್ಬಿಡ್ತೀನಿ, ಇನ್ಮೇಲೆ ನಾನು ಕೆಲಸ ಬಿಟ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಎಲ್ಲ ಈ ರೀತಿ ಮಾಡ್ತೀನಿ ಅಂತ ಅನ್ಕೊಂತೀರಾ. ಅದಾದ್ಮೇಲೆ ಏನಾಗುತ್ತೆ, ಸ್ಟಾಕ್ ಸ್ವಲ್ಪ ರಿವರ್ಸ್ ಆಗುತ್ತೆ. ನಿಮ್ಗೆ ಒಂದು ಓವರ್ ಕಾನ್ಫಿಡೆನ್ಸ್, ಇಲ್ಲ ನನ್ನ ಒಂದು ಅನಾಲಿಸಿಸ್ ಪರ್ಫೆಕ್ಟ್ ಆಗಿದೆ, ಇದು ಜಸ್ಟ್ ಒಂದು ರೀಟ್ರೇಸ್ಮೆಂಟ್ ಆದ್ಮೇಲೆ ನೋಡಿ ಅಪ್ ಹೋಗುತ್ತೆ ಅಂತ ಅನ್ಕೊಂಡು ಈ ಗ್ರೀನ್ ಬಂದಿದ ತಕ್ಷಣ 100 ಅಲ್ಲ 200% ನಿಮಗೆ ಓವರ್ ಕಾನ್ಫಿಡೆನ್ಸ್ ಆಗೋಗುತ್ತೆ. ನನಗೂ ಆಗುವಂತ ಸಿಚುವೇಷನ್ಗಳು ಯಾರು ಒಂದು ಎಸ್ಕೇಪ್ ಆಗೋಕ್ಕಾಗೋದಿಲ್ಲ. ಜಸ್ಟ್ ಯು ನೀಡ್ ಟು ಗೋ ವಿತ್ ದ ಫ್ಲೋ ಅಂತ ಹೇಳ್ಬೋದು. ಈ ಗ್ರೀನ್ ಬಂದಿದ ತಕ್ಷಣ ನೀವು ಅನ್ಕೊಂಡ್ರೆ ಸಿಕ್ಕಾಪಡೆ 200% ಕಾನ್ಫಿಡೆನ್ಸ್ ಆಗಿ 100% ನನ್ನ ಟಾರ್ಗೆಟ್ ಈ ಒಂದು ಟಾರ್ಗೆಟ್ ಹಿಟ್ ಆಗುತ್ತೆ ಅಂತ ನೀವು ವೆಯ್ಟ್ ಮಾಡ್ತೀರಾ. ಅದಾದ್ಮೇಲೆ ಗ್ರೀನ್ ಬರುತ್ತೆ, ನಿಮ್ಗೆ ಇಲ್ಲ ಮತ್ತೆ ಅಪ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ.
ನೆಕ್ಸ್ಟ್ ಕಂಪ್ಲೀಟ್ ಡೌನ್ ಬರುತ್ತೆ. ನೀವು ಇಲ್ಲಿ ಏನ್ ಸ್ಟಾಪ್ ಲಾಸ್ ಇಟ್ಟಿರ್ತಾರ ಒಂದು ಸಪೋರ್ಟ್ ಝೋನ್ ಅಲ್ಲಿ, ನಿಮ್ಮ ಜೊತೆಗೆ ಸುಮಾರು ಜನ ಸ್ಟಾಪ್ ಲಾಸ್ ಗಳನ್ನ ಇಲ್ಲಿ ಇಟ್ಟಿರ್ತಾರೆ. ಓಕೆ, ಅದಾದ್ಮೇಲೆ ನೋಡ್ಬೋದು, ಒಂದು ನಿಮಿಷ ಕ್ಲಿಯರ್ ಮಾಡ್ಬಿಡ್ತೀನಿ. ಈ ಒಂದು ಗ್ರೀನ್ ಕ್ಯಾಂಡಲ್ ಅಲ್ಲಿ ಏನಾಗುತ್ತೆ, ನಿಮ್ಮ ಎಲ್ಲಾರ ಸ್ಟಾಪ್ ಲಾಸ್ ಗಳನ್ನ ನೀವು ಆಬ್ವಿಯಸ್ಲಿ ನೀವು ಇಲ್ಲಿ ಬೈ ಮಾಡಿದ್ರೆ ಸೆಲ್ಗೆ ಒಂದು ಇದಿಟ್ಟಿರ್ತೀರಲ್ವಾ. ಓಕೆ, ಅವಷ್ಟನ್ನು ಬೇರೆಯವ್ರು ಬೈ ಮಾಡಿ ನೆಕ್ಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಟಾರ್ಗೆಟ್ ನೋಡ್ಬೋದು. ಈ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಚೀವ್ಮೆಂಟ್ ಆಯ್ತು, ಈ ಟಾರ್ಗೆಟ್ ಅಚೀವ್ಮೆಂಟ್ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಆಯ್ತು, ಈ ಟಾರ್ಗೆಟ್ ಇನ್ನೂ ಅಚೀವ್ ಆಗಿಲ್ಲ, ಬಟ್ ಮೋಸ್ಟ್ಲಿ ಅವತ್ತಿನ ದಿವಸ ಮಾರ್ಕೆಟ್ ಕ್ಲೋಸ್ ಆಗಿತ್ತು ಅಂತ, ಬಟ್ ನೆಕ್ಸ್ಟ್ ದಿವಸ ಅಚೀವ್ ಆಗೇ ಆಗಿರುತ್ತೆ. ಇದು ಸ್ಟಾಪ್ ಲಾಸ್ ಹಂಟಿಂಗ್ ನ ಒಂದು ಲಾಜಿಕ್ ಸ್ನೇಹಿತರೆ. ಅದ್ರ ಜೊತೆಗೆ ನೀವು ನೋಡ್ಬೋದು, ಏನೇನು ಡಿಮ್ಯಾಂಡ್ ಝೋನ್ ಸಪೋರ್ಟ್ ಝೋನ್ ಸ್ಟ್ರಾಂಗ್ ಅಂತ ಹೇಳ್ತಾರೆ, ಬಟ್ ಆ ರೀತಿಯ ಒಂದು ಲೆವೆಲ್ಗಳಲ್ಲಿ ನೀವು ಸ್ಟಾಪ್ ಲಾಸ್ಗಳನ್ನ ಇಟ್ಟರೆ ಈಸಿ ಹಂಟ್ ಆಗುತ್ತೆ. ಅದಾದ್ಮೇಲೆ ಮಾರ್ಕೆಟ್ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್, ಇನಿಷಿಯಲ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅದ್ರ ಪ್ರಕಾರ ಹೋಗೋದ್ರಿಂದ ನೀವು ಈ ರೀತಿ ಸ್ಟಾಪ್ ಲಾಸ್ ಇಂದ ಹಂಟಿಂಗ್ ಇಂದ ಎಸ್ಕೇಪ್ ಆಗ್ಬೇಕಾದ್ರೆ ಅದಕ್ಕೆ ಆದಂತ ವೇರಿಯಸ್ ರೀಸನ್ಗಳಿದೆ, ಅದಕ್ಕೆ ಆದಂತ ವೇರಿಯಸ್ ಒಂದು ಡಿಫ್ರೆಂಟ್ ಟ್ರಾಪ್ಸ್ ಅಂತ ಏನ್ ಕರೀತಾರೆ, ಆ ಟ್ರಾಪ್ಸ್ ಗಳನ್ನ ನಾನು ಮುಂದಿನ ಸೀರೀಸ್ ಅಲ್ಲಿ ಮಾಡಕ್ಕೆ, ಮುಂದಿನ ಪಾರ್ಟ್ ಅಲ್ಲಿ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಗೆ ಏನಾದ್ರು ಆ ಪಾರ್ಟ್ 2 ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ಪಾರ್ಟ್ 2 ಮಾಡಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇವಿಷ್ಟು ಇವತ್ತಿನ ಇನ್ಫಾರ್ಮೇಶನ್ಸ್ ನೋಡ್ಬೋದು. ಇಲ್ಲಿ ಬಂಚ್ ಆಫ್ ಸ್ಟಾಪ್ ಲಾಸಸ್, ಮಾಸ್ ಸ್ಟಾಪ್ ಲಾಸ್ ಹಂಟಿಂಗ್ ಆಯ್ತು. ಇದೇ ರೀತಿ ಒಂದು ಬೇಲಿ ತರ ಅಥವಾ ಒಂದು ಈ ಮೀನ್ ಐಡಿಯಾಕ್ಕೆ ಒಂದು ಬಲೆ ಯೂಸ್ ಮಾಡ್ತಾರೆ, ಆ ರೀತಿ ಬಲೆ ರೀತಿ ಯೂಸ್ ಮಾಡಿ ಎಲ್ಲರೂ ಒಂದೇ ಶಾಟ್ ತಗೊಂಡೋಗಿ ಹೋಗೋದ್ರೆ ಇದನ್ನ ನಾವು ಕೈಂಡ್ ಆಫ್ ಫಿಶಿಂಗ್ ಅಂತ ಸಹ ಕರಿಬಹುದು ಸ್ನೇಹಿತರೆ. ಇವಿಷ್ಟು ಸ್ಟಾಪ್ ಲಾಸ್ ಹಂಟಿಂಗ್ ಒಂದು ಬೇಸಿಕ್, ವೆರಿ ವೆರಿ ಬೇಸಿಕ್ ಇನ್ಫಾರ್ಮೇಶನ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನೆನ್ಪಿಟ್ಕೊಳ್ಳಿ, ನೀವು ಶೇರ್ ಮಾಡಿದ್ರೆ ಮಾತ್ರ ನಂಗೆ ಖುಷಿ ಆಗುತ್ತೆ, ಜೊತೆಗೆ ಲೈಕ್ ಮಾಡಿದ್ರೆ ಡಬಲ್ ಖುಷಿ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.